ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ, ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ, ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLA ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, TA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸ್. ಅವಮಾನ, ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ ಏನನ್ನ ತರ್ತಾ ಇದ್ದೀರಾ? ಏನು ಬಿಲ್ ಏನು ತರ್ತಾ ಇಲ್ಲ? ಎಷ್ಟು ದೊಡ್ಡ ಚರ್ಚೆ ಆಯ್ತು, ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಿದ್ರು. ಯಾರು? MLAಗಳಿಗೆ ನಾನು ಹೇಳೋದು. ಒಂದು ನಿಮಿಷ, ಇದಕ್ಕೆ ನಾನು ಇಲ್ಲ, ಇದಕ್ಕೆ ನನ್ನ ಹೆಸರು ಬಂದಿದೆ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಅರವಿಂದ್ ಬೆಲ್ಲದ ಉಪನಾಯಕರು ಪಗಾರ ಏರಿಸ್ರಿ ಅಂತ ಹೇಳಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದಾರೆ. ನಾವು ಹಂಗೆ ನಾ ಏನ್ ಹೇಳಿದೆ, MLAಗಳು ತಮ್ಮ ಪಗಾರ ಏರಿಸ್ಕೊಳ್ಳುವಂತ ಪದ್ಧತಿ ತಪ್ಪು ಪದ್ಧತಿ. ಇದು ಜನ ಎಲ್ಲ ನಮ್ಮನ್ನ ಬೈತಾರ, ಜನ ಎಲ್ಲ ನಗ್ತಾರ ನಮ್ನ ನೋಡಿ, ಹಾಗಾಗಿ ನಮ್ಮ ಪಗಾರ ನಾವು ಏರಿಸ್ಕೋಬಾರ್ದು. ಅದಕ್ಕೂ ಕೂಡ ಒಂದು ಕಮಿಟಿ ಮಾಡ್ರಿ, ಆ ಕಮಿಟಿ ಅದನ್ನ ಪರಿಶೀಲನೆ ಮಾಡ್ಲಿ ಅಂತ ಹೇಳಿ ನಾನು ನಿಮ್ ಮುಂದೆ ಹೇಳಿದ್ದೆ. ನಾ ಪಗಾರ ಏರಿಸ್ರಿ ಅಂತ ಯಾವಾಗೂ ಹೇಳಿಲ್ಲ. ಹಾಗಾಗಿ ಅದನ್ನ ದಾಖಲೆ ಇಲ್ಲ. ಸರಿ, ನಾನು ಈಗ ಅಧ್ಯಕ್ಷರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತ ಹಾಗೂ ಸನ್ಮಾನ್ಯ ಕೆಳಮನೆಯ ಮೇಲ್ಮನೆಯ ಅಧ್ಯಕ್ಷರು ಇದ್ದಂತ ಆ ಕಮಿಟಿ ಮೀಟಿಂಗ್ನೊಳಗ ಈ ವಿಷಯ ಪ್ರಸ್ತಾಪ ಆಯ್ತು. ಯಾರು ಪ್ರಸ್ತಾಪಿದ್ರು, ಯಾರು ಅದ್ರ ಬಗ್ಗೆ ಹೇಳಿದ್ರು, ಯಾರು ನಂದು ಸರಿಯಾದ ನಿಲುವು ಆಗೋದಿಲ್ಲ. ಒಂದ್ ಸೆಕೆಂಡ್ ಕೇಳಿ ಹೇಳ್ತೀನಿ. ನಾನೇ ಇದನ್ನ ಪ್ರಸ್ತಾವನೆ ಮಾಡಿದೆ, ಡೈರೆಕ್ಟ್ ಆಗಿ ಬೇಡ, ಒಂದು ಕಮಿಟಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಆದ್ರೆ ಅವತ್ತು ಚರ್ಚೆ ಆಯ್ತು, ಕೆಲವು ಶಾಸಕರು ಇದನ್ನ ಪ್ರಸ್ತಾಪ ಮಾಡಿದ್ರು, ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದ್ರು. ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು, ಯಾರ್ಯಾರು ಯಾಕೆ ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದಿದೆ. ಆದ್ರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ. ಅದಕ್ಕೆ ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು. ಮಾನ್ಯ ಮೇಲ್ಮನೆಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿತ್ತು. MLA ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯ್ತು. ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ 40,000 ರೂಪಾಯಿ, ಜಿಲ್ಲಾಧ್ಯಕ್ಷರಿಗೆ. ಅದನ್ನ ಉಪಾಧ್ಯಕ್ಷರಿಗೆ ಇನ್ನ ಬರ್ತೀನಿ, ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ 10,000 ರೂಪಾಯಿ ಉತ್ತರ ಆಯ್ತು. ಆಮೇಲೆ ಕೊಟ್ಟಿದ್ದಾರಲ್ಲ, ಅಧ್ಯಕ್ಷರಿಗೆ 25,000 ಕೊಟ್ಟಿದ್ದಾರೆ. ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ, ಯಾಕೆ ನಾವು ನಿಮ್ಗೆ ಓಟ್ ಹಾಕಿದಿರಿ, ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ಈ ಎಲ್ಲಾ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರುವಂತ MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ಅದಾದ್ಮೇಲೆ IAS ಇದ್ದಾರೆ, KS ಇದ್ದಾರೆ. ಅವ್ರಿಗೆಲ್ಲ ಅವ್ರಿಗೆಲ್ಲ ಸಂಬಳಗಳು ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ IAS ಅವ್ರಿಗೆ. ನಮಗೂ ಸಂಬಳ ಬರ್ತತೆ, ಮಂತ್ರಿಗಳಿಗೂ ಸಂಬಳ ಬರ್ತತೆ. ನಾವು ಇಷ್ಟೆಲ್ಲ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ವಂಗಾರೆ? ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ, ತೆಗೆದಾಕ್ಬಿಡಿ, ಅಸೆಂಬ್ಲಿಯಿಂದ ನಮ್ಮನ್ನು ಕಳಿಸ್ಬಿಡಿ. ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್, ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ನಮ್ಮನ್ನೆಲ್ಲ ಕಳಿಸ್ಬಿಡಿ, ಅವ್ರಿಗೆ ಕೊಟ್ಬಿಡಿ, ಎಲ್ಲ ನಾಮಿನೇಟ್ ಮಾಡಿ. ಈಗ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಆಯ್ತು. ನೀವು ಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು MLAಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ, MLAಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, MLAಗಳ ಅಧಿಕಾರಗಳನ್ನ ಕೀಳ್ತಾ ಇದ್ದೀರಾ ನೀವು. ಯಾಕೆ ಇವೆಲ್ಲ? ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ, ಹೇಳೋಣ ಸ್ವಲ್ಪ ಅಂತ ಹೇಳಿ. ನೀವು 189 ಇದ್ರಿ, 1989ನೇ ಇಸ್ವಿಯಲ್ಲಿ 189 ಸೀಟ್ ಗೆದ್ದಿದ್ರು ಕಾಂಗ್ರೆಸ್. 89 ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರಲ್ಲ, ಇವರು ಕಥೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಯಾರು ಇಲ್ಲ, ನಾವೇ ಪರ್ಮನೆಂಟ್ ಗೂಟ ಇಲ್ಲ. ಅದಕ್ಕೋಸ್ಕರ MLAಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್,
ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ. ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ MLAಗಳು ಏನಪ್ಪಾ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ. ಒಂದು 5 ಜನನ ಸಚಿವರೇ 10 ಜನ ಮೆಂಬರ್ ಮಾಡಿ, 10 ಜನ ಮೆಂಬರ್ ಮಾಡಿ. ಅಲ್ಲ, ಇವರು ಗ್ಯಾರಂಟಿ ವಿರೋಧಿಗಳು. ನಾವು ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ, ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಕಾಂಪ್ಲಿಕೇಶನ್. ಸರ್ ಅಧ್ಯಕ್ಷ ಡಿಸಿಎಂ ಅವರೇ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವ್ರು ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥರ ಅಥವಾ ನಿಮ್ಮ ಸಚಿವರ ಅಸಮರ್ಥರ ಅಂತ ಎಲ್ಲ ಕೇಳ್ತಾ ಇದ್ರು. ಮತ್ತೆ ಇದ್ರ ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು. ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಅಧ್ಯಕ್ಷರೇ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು? ಬಿಜೆಪಿ ಅಧ್ಯಕ್ಷರು ಏನು ನೀವು ಬಿಜೆಪಿ ಒಂದು ಸ್ಪೆಷಲ್ ಆಫೀಸರ್ approved by Chief Minister Devendra Fadnavis. That is the handful of ಆಯ್ತು. ಈಗ ಸರ್ಕಾರ ಬಡ ವಿರೋಧಕ್ಕೆ ಅದಕ್ಕೇನು ಹೇಳ್ತೀರಾ? ಸರ್ಕಾರ ರಾಮಮೂರ್ತಿ ಶ್ರೀಕಾರ, ಸಿದ್ದು ಪಾಟೀಲ್, ಅಲಗಪ್ರಭು ಪಾಟೀಲ್, ಕೂತ್ಕೊಳ್ಳಿ ಮೈಕಲ್ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಮಾತಾಡಿ. ಆಯ್ತು, ಪ್ರಶ್ನೆ ಕೇಳಿ. ಅಲಂಪ್ರಭು ಪಾಟೀಲ್, ಅಲಂಪ್ರಭು ಪಾಟೀಲ್, ಪ್ರಶ್ನೆ ಕೇಳಿ. ಸರ್, ಪ್ರಶ್ನೋತ್ತರ ಕೇಳಿ ನೀವು. ಪ್ರಶ್ನೆ ಕೇಳೋದು, ಉತ್ತರ ಕೇಳೋದು. ಆಯ್ತು, ಆಯ್ತು, ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ. ಆಯ್ತು, ಈಗ ಮಾತಾಡಿ, ಈಗ ಮಾತಾಡಿ. ಈಗ ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿ, ಮಂತ್ರಿ ಉತ್ತರ ಕೊಡ್ತಾರೆ. ಸುನಿಲ್ ರಂಗನಾಥ್, ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ 1134ನೇ ಪ್ರಶ್ನೆಯನ್ನ ಕೇಳಿದ್ದೇನೆ. 1134ನೇ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಿದ್ದೇನೆ. ಎಲ್ಲರೂ ಕಿವಿಗೆ ಮೈಕ್ ಹಾಕಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ
ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು ಅಧಿಕಾರಿಗಳು 58,663 ಹೆಕ್ಟರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರಂತೆ ಉತ್ತರ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ ತಾವು ಒಂದ್ಸಲ ಆ ಭಾಗಕ್ಕೆ ಸುಮಾರು ಅವರು 95% ನೀರನ್ನ ಬಿಟ್ಕೊಳ್ತಾ ಇದ್ದಾರೆ. ಚೀನಾ ನದಿಗೆ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಯ್ತು, ಉತ್ತರ ಕೊಡ್ಲಿ. ತಪ್ಪಿಸಬೇಕು. ಒಂದು ಸಮಿತಿಯನ್ನ ನೇಮಕ ಮಾಡಿ ಒಂದು ಸನ್ಮಾನ್ಯ ನ್ಯಾಯಮೂರ್ತಿ ಪ್ರಕಾರ ನಾನು ಕೊಟ್ಟಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರು ಭೀಮಾ ಬರ್ತಾ ಇದ್ದಾರೆ. ಯೋಜನೆ ಆಲಂಬಾಬು ಉತ್ತರ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದವರು ಡೈವರ್ಟ್ ನೀರು ನಮ್ಮ ಭೀಮಾ ನದಿ ಬರ್ತಾ ಇಲ್ಲ. ಭೀಮಾ ನದಿಗೆ ಬರ್ತಕ್ಕಂಥದ್ದು ಕೃಷ್ಣಾ ನದಿ ನೀರು ಬರ್ತಾ ಹೊಲಸು ಗೋಪಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ಭೀಮಾ ನದಿ ನೀರನ್ನ ಮಹಾರಾಷ್ಟ್ರದವರು ಬಚಾವತ್ತ ತೀರ್ಪಿನ ಪ್ರಕಾರ ಬಿಟ್ಟು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಬಂದ್ ಮಾಡಿ ನಮಗೆ 3 TMC ನೀರು ಬಿಡಬೇಕು ಪ್ರತಿ ವರ್ಷ, ಅದನ್ನ ಬಿಡಬೇಕಂತ ಹೇಳಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಅಧ್ಯಕ್ಷ, ಏನು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈಗಾಗಲೇ ಬೆಣ್ಣೆತೊರೆ ಯೋಜನೆ, ಗುಂಡಾತರ ನಾಲಾ ಯೋಜನೆ ಮತ್ತು ಅಮರ್ಜ ಯೋಜನೆ ಇವೆರಡೂ ಕೂಡ ಈಗಾಗಲೇ 1922ರಲ್ಲಿ ಇದಕ್ಕೆ ಸುಮಾರು 20,234 ಹೆಕ್ಟೇರ್ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಕರ್ಯವನ್ನು ಒದಗಿಸಲಾಗಿದೆ. ಗುಂಡುತರ ನಾಲೆ ಹತ್ರ 7,943 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಹರಿಸಿ ರೈತರ ಜಮೀನುಗಳಿಗೆ ನೀರಾವರಿ ಕಲ್ಪಿಸಲಾಗಿದೆ. ಇದು ಅಮೃತ ಯೋಜನೆ ಕೂಡ ಈಗಾಗಲೇ ನಾವು 7,400 ಹೆಕ್ಟೇರ್ ಜಮೀನಿಗೆ ಒಳಹರಿವಿನ ಕೊರತೆ ಮೀಸಲು ಈಗ ಕಾಮಗಾರಿಗಳನ್ನು 2008ರಲ್ಲಿ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಈಗ ಭೀಮಾ ಈಗಾಗಲೇ ಕೂಡ ಈಗ ಏತ ನೀರಾವರಿ ಯೋಜನೆ ನಡೆದಿದೆ. ಬಟ್ ಅವರು ಒಂದು ನಿಯೋಗ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸಿ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಡಾಕ್ಟರ್ ಮಂತರ್ಗೌಡ, 4 KH ಪುಟ್ಟಸ್ವಾಮಿ ಗೌಡ್ರು, ಬಸವರಾಜ್. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 975 ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತಾ ಇದ್ದೇನೆ. ಎಲ್ಲ ಇಯರ್ಫೋನ್ ಹಾಕಿ ಕೂತ್ಕೊಂಡು. ಸನ್ಮಾನ್ಯ ಅಧ್ಯಕ್ಷರು